ತುಂಬ ಬಿಸಿಲಿನ ದಿನ. ಸೂರ್ಯನ ತಾಪ ತುಂಬಾ ಹೆಚ್ಚಾಗಿತ್ತು. ಭೂಮಿ ಒಣಗಿ ಬಿರುಕು ಬಿಟ್ಟಿತ್ತು. ಒಂದು ಕಾಗೆ ದಾಹದಿಂದ ತುಂಬಾ ಕಂಗೆಟ್ಟಿತ್ತು. ಅದು ನೀರಿಗಾಗಿ ಎಲ್ಲೆಲ್ಲೋ ಹಾರುತ್ತಿತ್ತು. ಆದ್ರೆ ಎಲ್ಲೂ ನೀರು ಕಾಣಿಸಲಿಲ್ಲ. ನನಗೆ ನೀರು ಸಿಗುತ್ತದೆಯಾ ಎಂದು ಅದು ದುಃಖದಿಂದ ಯೋಚಿಸಿತು. ಕಾಗೆ ಮೊದಲು ಒಂದು ಕೆರೆಯ ಕಡೆ ಹೋಯಿತು. ಆದರೆ ಆ ಕೆರೆ ಸಂಪೂರ್ಣವಾಗಿ ಒಣಗಿತ್ತು. ನಂತರ ಅದು ಒಂದು ನದಿಯ ಕಡೆ ಹಾರಿತು. ಆದರೂ ಅಲ್ಲಿ ಕೂಡ ನೀರು ಇರಲಿಲ್ಲ. ಕಾಗೆ ತುಂಬಾ ಸೊರಗಿತು. ಅದರ ಶಕ್ತಿ ಕಡಿಮೆಯಾಗುತ್ತಿತ್ತು. ಆದರೂ ಅದು ನಿಲ್ಲಲಿಲ್ಲ. ನಾನು ಪ್ರಯತ್ನ ಮಾಡುತ್ತಲೇ ಇರುತ್ತೇನೆ ಎಂದು ತೀರ್ಮಾನಿಸಿತು. ಸ್ವಲ್ಪ ಸಮಯದ ನಂತರ ಕಾಗೆ ದೂರದಲ್ಲಿ ಒಂದು ಚಿಕ್ಕ ಮನೆ ಕಂಡಿತು. ಆ ಮನೆಯ ಹತ್ತಿರ ಒಂದು ಮಡಕೆ ಇತ್ತು. ಅದನ್ನು ನೋಡಿ ಕಾಗೆಗೆ ಆಶೆ ಮೂಡಿತು. ಅಲ್ಲಿ ನೀರು ಇರಬಹುದು ಎಂದು ಅದು ಸಂತೋಷದಿಂದ ಹಾರಿತು. ಕಾಗೆ ಮಡಕೆಯ ಮೇಲೆ ಕುಳಿತು ಒಳಗೆ ನೋಡಿತು. ಹೌದು, ನೀರು ಇತ್ತು. ಆದರೆ ನೀರು ತುಂಬಾ ಕೆಳಗೆ ಇತ್ತು. ಕಾಗೆ ತನ್ನ ಚೆಂಚುವನ್ನು ಒಳಗೆ ಹಾಕಲು ಪ್ರಯತ್ನಿಸಿತು. ಆದರೆ ಅದು ತಲುಪಲಿಲ್ಲ. ಕಾಗೆ ಮತ್ತೆ ಮತ್ತೆ ಪ್ರಯತ್ನಿಸಿತು. ಆದರೆ ಯಾವುದೇ ಫಲಿತಾಂಶ ಇರಲಿಲ್ಲ. ಅದು ಸ್ವಲ್ಪ ನಿರಾಶೆಯಾಯಿತು. ಆ ಸಮಯದಲ್ಲಿ ಕಾಗೆ ಸುತ್ತಮುತ್ತ ನೋಡಿತು. ಅದಕ್ಕೆ ಕೆಲವು ಚಿಕ್ಕ ಕಲ್ಲುಗಳು ಕಾಣಿಸಿದವು. ಅದಕ್ಕೆ ಒಂದು ಚತುರ ಐಡಿಯಾ ಬಂತು. ಅದು ಒಂದು ಕಲ್ಲನ್ನು ತೆಗೆದು ಮಡಕೆಯೊಳಗೆ ಹಾಕಿತು. ನಂತರ ಮತ್ತೊಂದು ಹೀಗೆ ಒಂದೊಂದಾಗಿ ಕಲ್ಲುಗಳನ್ನು ಹಾಕುತ್ತಾ ಹೋಯಿತು. ನಿಧಾನವಾಗಿ ನೀರು ಮೇಲಕ್ಕೆ ಬರತೊಡಗಿತು. ಕೊನೆಗೆ ನೀರು ಮೇಲಕ್ಕೆ ಬಂತು. ಕಾಗೆ ತುಂಬಾ ಸಂತೋಷಪಟ್ಟಿತು. ಅದು ಸುಲಭವಾಗಿ ನೀರನ್ನು ಕುಡಿತು. ಅದರ ದಾಹ ಸಂಪೂರ್ಣವಾಗಿ ತೀರಿತು. ಕಾಗೆ ತನ್ನ ಬುದ್ಧಿಯಿಂದ ಸಮಸ್ಯೆಯನ್ನು ಪರಿಹರಿಸಿತು. ಈ ಕಥೆಯಿಂದ ನಮಗೆ ತಿಳಿದು ಬಂದದ್ದು, ಬುದ್ಧಿ ಮತ್ತು ಸಹನೆ ಇದ್ದರೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು.